ಯೋಚನೆ ಅಥವಾ ಥಿಂಕಿಂಗ್. ಯೋಚನೆಯಲ್ಲಿ 5 ವಿಧಾನಗಳಿವೆ. ಇದು ಶಾಲಾ ಮಕ್ಕಳು ಕಲಿಯಬೇಕಾಗಿರೋದು. ಯೋಚನೆ ಎಂದರೆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರ ಹುಡುಕುವ ಮನಸ್ಸಿನ ಒಂದು ಕ್ರಿಯೆ. ಮೊದಲನೆಯದು ತಾರ್ಕಿಕ ಯೋಚನೆ, ಇಂಗ್ಲಿಷ್ನಲ್ಲಿ ಲಾಜಿಕಲ್ ಥಿಂಕಿಂಗ್ ಅಂತ ಕರೀತಾರೆ. ಇದು ಕಾರಣ ಮತ್ತು ಫಲದ ಆಧಾರಿತ ಒಂದು ಯೋಚನಾ ಕ್ರಮ. ಉದಾಹರಣೆ ಹೇಳಬೇಕು ಅಂದರೆ, ಮಳೆ ಬಂದರೆ ನೆಲ ಒದ್ದೆಯಾಗುತ್ತೆ. ಮಳೆ ಅಂತಕ್ಕಂಥದ್ದು ಕಾರಣ, ನೆಲ ಒದ್ದೆಯಾಗಿರೋದು ಫಲ. ಈ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ನಾವು ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಈ ಥರದ್ದು ನಿಮ್ಮ ಶಾಲೆಗಳಲ್ಲಿ ಪ್ರತಿದಿನ ಬೇಕಾದಷ್ಟು ಬರುತ್ತೆ. ಎರಡನೆಯದು ಸೃಜನಾತ್ಮಕ ಯೋಜನೆ ಅಥವಾ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಕರೀತಾರೆ. ಇದರಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು. ಉದಾಹರಣೆ ಕೊಡಬೇಕು ಅಂದರೆ, ನಿಮಗೆ ಒಂದು ಕಾಗದದ ತುಂಡನ್ನು ಕೊಟ್ಟು ಅದನ್ನು ಏರೋಪ್ಲೇನ್ ಆಗಿ ಮಾಡು ಅಂತ ಹೇಳಿದರೆ, ನೀವು ಕಷ್ಟಪಟ್ಟು ಅದನ್ನು ಏರೋಪ್ಲೇನ್ ಆಗಿ ಮಾಡ್ಬೋದು. ಬೋಟ್ ಮಾಡು ಅಂದರೆ ಬೋಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಹೀಗೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವನ್ನು ಹೊಸದಾಗಿ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಸೃಜನಾತ್ಮಕ ಅಥವಾ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಕರೀತಾರೆ. ನೀವು ಇದನ್ನು ಶಾಲೆಗಳಲ್ಲಿ ಕಲಿಬಹುದು. ಈಗ ಮೂರನೆಯದನ್ನು ನೋಡೋಣ. ಮೂರನೇ ರೀತಿಯ ಯೋಚನೆಗೆ ವಿಮರ್ಶಾತ್ಮಕ ಯೋಜನೆ ಅಥವಾ ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರೀತಾರೆ. ಹಾಗಂದರೆ ಏನು? ಇದು ಸರಿನೋ ಅಥವಾ ತಪ್ಪೋ ಎಂದು ಪ್ರಶ್ನೆ ಮಾಡ್ತಕ್ಕಂಥದ್ದು, ಅದು ಕ್ರಿಟಿಕಲ್ ಥಿಂಕಿಂಗ್ ಅಂತ. ಉದಾಹರಣೆಗೆ, ನಿಮಗೆ ಕೊಟ್ಟಿರ್ತಕ್ಕಂಥ ಸುದ್ದಿ ಸುಳ್ಳೋ ಅಥವಾ ನಿಜವೋ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ಇದಕ್ಕೆ ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರೀತಾರೆ. ಈ ರೀತಿ ಸನ್ನಿವೇಶಗಳು ಬೇಕಷ್ಟು ಬರುತ್ತೆ. ಉದಾಹರಣೆಗೆ, ನೀವು ಪ್ರತಿನಿತ್ಯ ಮೊಬೈಲನ್ನು ನೋಡೋದು ಸರಿಯೋ ತಪ್ಪೋ ಅಂತ ಕೇಳಿದಾಗ ನೀವು ಅದನ್ನು ಯೋಚನೆ ಮಾಡಿ ಸರಿ ಅಥವಾ ತಪ್ಪು ಅಂತ ಹೇಳಬೇಕು. 4ನೇ ಥರದ ಯೋಚನೆಗೆ ನಿರ್ಧಾರಾತ್ಮಕ ಯೋಚನೆ ಅಂತ ಕರೀತಾರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಡಿಸಿಷನ್ ಮೇಕಿಂಗ್, ದಟ್ಸ್ ಎ ಪಾರ್ಟ್ ಆಫ್ ಥಿಂಕಿಂಗ್. ಉದಾಹರಣೆಗೆ ಅಂದರೆ ಆಯ್ಕೆ ಮಾಡ್ತಕ್ಕಂಥದ್ದು. ಉದಾಹರಣೆ ನೋಡೋಣ. ಈಗ ಓದೋಣವೋ ಅಥವಾ ಆಟ ಆಡೋಣ. ಒಂದು ಸಣ್ಣದ ಒಂದು ಪ್ರಾಬ್ಲಮ್ ಸಿಗುತ್ತೆ. ಅದು ಪ್ರಾಬ್ಲಮ್ ಅದು ನಿಮಗೆ. ಈಗ ಓದಬೇಕು, ಟಿ ವಿ ನೋಡಬೇಕು, ಪ್ರಾಬ್ಲಮ್ಮು. ನೀವು ಅದನ್ನು ಈಗ ಇಲ್ಲ, ನಾನಿವತ್ತು ಟಿ ವಿ ನೋಡ್ತೀನಿ ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡ್ತೀರಾ. ಅದಕ್ಕೆ ಡಿಸಿಷನ್ ಮೇಕಿಂಗ್ ಅಂತ ಕರೀತಾರೆ. ಇನ್ನೂ ಮುಂದೆ ಹೋದಾಗ ಡಿಸಿಷನ್ ಮೇಕಿಂಗ್ ಮಾಡೋದು ತುಂಬ ಯೋಚನೆಗಳನ್ನು ಇಟ್ಕೊಳ್ಬೇಕಾಗುತ್ತೆ. ಅದನ್ನು ಈಗಿಂದ ನೀವು ಡಿಸಿಷನ್ ಮೇಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಅದು ಆಯ್ಕೆ ಮಾಡುವುದು ಅಂತ. ಈಗ 5ನೇದನ್ನು ನೋಡೋಣ ಬನ್ನಿ. ತುಂಬ ಸರಳವಾಗಿ ಹೇಳ್ತಾ ಇದ್ದೀನಿ ನಾನು. 5ನೇದಕ್ಕೆ ಪ್ರತಿಫಲಾತ್ಮಕ ಯೋಚನೆ ಅಥವಾ ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂತ ಕರೀತಾರೆ. ಇದರಲ್ಲಿ ಏನು ಮಾಡ್ತೀವಿ? ನಾವು ಮಾಡಿದ ಕೆಲಸವನ್ನು ಹಿಂತಿರುಗಿ ಯೋಚನೆ ಮಾಡೋದು. ಇದು ಸರಿಯೋ ತಪ್ಪೋ ನಾನು ಮಾಡಿದ್ದು. ಇವತ್ತು ಕ್ಲಾಸ್ಗೆ ಒಂದು ಪೀರಿಯಡ್ ಚಕ್ಕರ್ ಹೊಡೆದಿರೋದು ಸರಿನೋ ತಪ್ಪೋ ಅಂತಕ್ಕಂಥದ್ದು ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂತ. ಅಂದರೆ ಹಿಂದೆ ಮಾಡಿದ ಕೆಲಸವನ್ನು ಸರಿಯೋ ತಪ್ಪೋ ಅಂತ ಯೋಚನೆ ಮಾಡಿ ನಾವು ತಿಳ್ಕೊಳ್ಳೋದಕ್ಕೆ ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂತ ಕರೀತಾರೆ. ಈ ರೀತಿ ಬೇಕಾಷ್ಟು ನಮಗೆ ಪ್ರತಿನಿತ್ಯದಲ್ಲಿ ಸಿಗುತ್ತೆ. ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಉದಾಹರಣೆ, ಇವತ್ತು ನಾನು ಏನು ಕಲಿತೆ, ಮನೆಗೆ ಹೋಗಿ ಕೂತ್ಕೊಂಡು ಮಲ್ಕೊಳ್ಳೋಕೆ ಮುಂಚೆ ನಾನು ಏನು ಕಲ್ತ್ಕೊಂಡೆ, ಏನು ತಪ್ಪು ಮಾಡಿದೆ, ಏನು ರಿಪೇರಿ ಮಾಡ್ಕೋಬೇಕು ನಾಳೆ ಅಂತ ಯೋಚನೆ ಮಾಡ್ತೀವಲ್ಲ, ಅದಕ್ಕೆ ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂತ ಕರೀತಾರೆ. ನೀವು ಪ್ರೈಮರಿ ಸ್ಕೂಲಿಂದನೇ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಮುಂದೆ ಒಳ್ಳೆಯದಾಗ್ಬೋದು. ಕಡೆಯದಾಗಿ ಕ್ರೆಡಿಟ್ಸ್. ಇವತ್ತು ನಾನು ಮಾಡಿದ ಒಂದು ಸಣ್ಣ ವಿಡಿಯೋ ಇದೆಯಲ್ಲ, ಈ 5 ಯೋಚನೆಗಳ ಬಗ್ಗೆ, ಅಂದರೆ
5 ರೀತಿಯಾಗಿ ಯೋಚನೆಗಳಿದೆ. ಇದನ್ನು ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. 4-5ನೇ ಕ್ಲಾಸಿಂದ ಶುರು ಮಾಡಿಕೊಂಡ್ರೆ 10-12ನೇ ಕ್ಲಾಸ್ಗೆ ಹೋಗೋದ್ರಲ್ಲಿ ನೀವು ಇದರಲ್ಲಿ ಹೆಚ್ಚು ತಿಳುವಳಿಕೆಯನ್ನು ಪಡೆದಿರ್ತೀರ. ಇದನ್ನು ಮಾಡೋದಕ್ಕೆ ಪರಿಕಲ್ಪನೆ, ಡಿಸೈನ್, ಧ್ವನಿ ನಾನು CG ನಾಗರಾಜ್ ಅಂತ. ಇದಕ್ಕೆ ಸಹಾಯ ಪಡೆದಿರೋದು ನಾನು ChatGPTಯಿಂದ. ಇದರ ಪ್ರಕಟಣೆಯನ್ನು ಯೂಟ್ಯೂಬ್ನವ್ರು ಮಾಡಿದ್ದಾರೆ. ಇದನ್ನ ಕಾರಣ ಯಾಕೆ ಈ ರೀತಿ ಮಾಡಿದ್ದೀನಿ ಅಂದರೆ, ನಮ್ಮ ಶಾಲೆಗಳಲ್ಲಿ ಪ್ರತಿ ಶಾಲೆಗಳಲ್ಲಿ ಪ್ರತಿನಿತ್ಯ ಬರೀ ಪಾಠವನ್ನು ಮಾಡ್ತಾರೆ, ಯೋಚನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ. ಯೋಚನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ನಾನು ಉಪಾಧ್ಯಾಯನಾಗಿ ಚಿಕ್ಕವನಾಗಿದ್ದಾಗ ಪಾಠ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಹೋಮ್ವರ್ಕನ್ನು ಕೊಡ್ತಾ ಇದ್ದೆ. ಆ ರೀತಿಯನ್ನು ಮುಂದೆ ನಾನು ಯಾವುದು ಅಂತ ಹೇಳ್ತೀನಿ. ಇವತ್ತಿಗೆ ಸಾಕು.